ಅದೊಂದು ಕಾಲವಿತ್ತು. ಆ ಒಬ್ಬ ಸ್ಟಾರ್ ಕ್ರಿಕೆಟರ್ ದೇವಸ್ಥಾನದಲ್ಲೇ ಮಲಗಿ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದವನ್ನೇ ತಿಂದು ಇವತ್ತು ಸೂಪರ್ ಸ್ಟಾರ್ ಡೇಂಜರಸ್ ಕ್ರಿಕೆಟರ್ ಆಗಿ ಬೆಳೆದಿದ್ದಾರೆ. ಟೆಸ್ಟ್ ಕ್ರಿಕೆಟನ್ನು ಹೇಗೆ ಕೂಡ ಆಡಬಹುದು ಎಂದು ಜಗತ್ತಿಗೆ ತೋರಿಸಿಕೊಟ್ಟ ವ್ಯಕ್ತಿ ಆತ. ಅಂದು ಇದೇ ಆಸ್ಟ್ರೇಲಿಯಾ ಮಣ್ಣಿನಲ್ಲಿ ಮಣ್ಣು ಮುಕ್ಕಿಸಿದವನು ಆತ. ಆ ಆಟ ಮತ್ತೊಮ್ಮೆ ನೆನಪಾಗ್ತಾ ಇದೆ. ಆಸ್ಟ್ರೇಲಿಯಾದ ಭದ್ರಕೋಟೆ ಎಂದು ಕರೆಸಿಕೊಳ್ಳುವ ಬ್ರಿಸ್ಬೇನ್ನಲ್ಲಿ ಅಂತಿಮ ಪಂದ್ಯ ನಡೀತಾ ಇತ್ತು. ಆ ಸಮಯದಲ್ಲಿ ಬಲಿಷ್ಠ ಆಟಗಾರರು ಹೊರಗೆ ಉಳಿದಿದ್ದರು. ಅಂದು ನಾಯಕನಾಗಿದ್ದ ಕಿಂಗ್ ಕೊಹ್ಲಿ ಕೂಡ ಟೀಮ್ನಲ್ಲಿ ಇರಲಿಲ್ಲ. ಅಂದು ಭಾರತ ಗೆಲ್ಲೋದಕ್ಕೆ 324 ರನ್ ಬೇಕಿತ್ತು. ಟೆಸ್ಟ್ ಕ್ರಿಕೆಟ್ನಲ್ಲಿ 324 ರನ್ ಗೆಲುವಿನ ಗುರಿ ಅಂದರೆ ಎಲ್ಲ ತಂಡಗಳು ಡ್ರಾ ಮಾಡೋದಕ್ಕೆ ನೋಡ್ತಾವೆ. 2021 ಕೂಡ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಗಿದ್ದು ಹೀಗೆ. ಆದರೆ ಅವತ್ತು ಮಾತ್ರ ಚರಿತ್ರೆ ಬದಲಾಗುತ್ತೆ. ಆತ ತಂಡವನ್ನು ಗೆಲ್ಲಿಸಬೇಕಂತ ಕಣಕ್ಕಿಳಿದು ಬಿಟ್ಟಿದ್ದ. ಬರೋಬ್ಬರಿ 32 ವರ್ಷದಿಂದ ಆಸ್ಟ್ರೇಲಿಯಾ ಆ ಗ್ರೌಂಡ್ನಲ್ಲಿ ಸೋತೇ ಇರಲಿಲ್ಲ. ಅಲ್ಲಿವರೆಗೂ ಅವರಿಗೆ ಅದು ತವರಿನ ಮೈದಾನ ಆಗಿತ್ತು. ಈತ ಮಾತ್ರ ಆಗಿದ್ದು ಆಗಲಿ ಅಂತ ಬ್ಯಾಟಿಂಗ್ ಆಡೋಕ್ಕೆ ಶುರು ಮಾಡ್ತಾರೆ. ಆತ ಮಾತ್ರ ಬ್ಯಾಟ್ ಬೀಸಿದ. ಡ್ರಾ ಮಾಡೋಣ ಅನ್ನೋದು ಆತನ ತಲೆಯಲ್ಲೇ ಇರಲಿಲ್ಲ. ಅದು ಹಂಬಿ ಧೈರ್ಯವೋ ಏನೋ ಗೊತ್ತಿಲ್ಲ. ಆಸ್ಟ್ರೇಲಿಯಾ ವೇಗಿಗಳನ್ನು ಆಟ ಆಡಿಸಿ ಒಡೆದು ಹಾಕಿಬಿಟ್ಟಿದ. ಇನ್ನೇನು ಗೆದ್ದೇ ಬಿಟ್ವಿ ಎಂದು ಬೀಗುತ್ತಿದ್ದ ಆಸೀಸ್ ಆಟಗಾರರ ಎದೆಯನ್ನೇ ಬೀಗು ಬಿಟ್ಟಿದ್ದವು. ಆದರೆ ಕೊನೆಯಲ್ಲಿ ಬಾಲ್ಗಿಂತ ರನ್ನೇ ಹೆಚ್ಚು ಬೇಕಾಗಿತ್ತು. ಗೆಲ್ಲಬೇಕು ಅಂದರೆ 8ರ ಸರಾಸರಿ ರನ್ ಬರಬೇಕಿತ್ತು. ಈ 8ರ ಸರಾಸರಿ ರನ್ನಿಂದ ಒನ್ಡೇಯಲ್ಲಿ ಕೂಡ ಗೆಲ್ಲೋದು ತುಂಬಾ ಕಷ್ಟ. ಆತ ಮಾತ್ರ ಮುನ್ನುಗ್ಗಿ ನಾನು ಗೆಲ್ಲಿಸ್ತೀನಿ ಅಂತ ಸಿಂಹದ ಥರ ಮುನ್ನುಗ್ಗಿದ್ದ. ನೋಡುತ್ತಲೇ ಪಂದ್ಯದ ಚಿತ್ರಣವೇ ಬದಲಾಗುತ್ತೆ. ಆತ ಸಿಡಿದು ನಿಂತಿದ್ದ. ಟೆಸ್ಟ್ ಮ್ಯಾಚ್, ಇದನ್ನು ಏನು ನೋಡೋದು ಎನ್ನುವವರೆಲ್ಲ ಟಿವಿ ಮುಂದೆ ಬಂದು ಕೂತ್ಕೊಂಡಿದ್ರು. ಟೆಸ್ಟ್ನಲ್ಲಿ ಡಿಫೆನ್ಸ್ ಮಾಡೋ ಬದಲು ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ. ಟೆಸ್ಟ್ನಲ್ಲಿ ಚರಿತ್ರೆಯನ್ನೇ ಸೃಷ್ಟಿಸಿ ಬಿಡ್ತಾನೆ. ಅಂದು ಭಾರತ 3 ವಿಕೆಟ್ನಿಂದ ಗೆಲ್ಲುತ್ತೆ. ಅಷ್ಟೇ ಅಲ್ಲ, ಟೆಸ್ಟ್ ಕ್ರಿಕೆಟ್ಗೆ ಹೊಸ ಆಯಾಮ ನೀಡಿದ ಪಂದ್ಯವದು. ಈಗ ಸೂಪರ್ ಸ್ಟಾರ್ ಕ್ರಿಕೆಟ್ ಜಗತ್ತಿಗೆ ವೀರ ಅಂತಾನೆ ಕರೆಸಿಕೊಂಡಿರುವ, ಅದೆಷ್ಟೋ ದಾಖಲೆಗಳನ್ನು ಮುರಿದು ದಾಖಲೆ ಬರೆದಿರುವ ರಿಷಬ್ ಪಂತ್ ರವರ ಜೀವನ ಚರಿತ್ರೆಯನ್ನು ನಾವು ನಿಮಗೆ ಇವತ್ತು ತೋರಿಸ್ತೀವಿ ನೋಡಿ. ಇಂದು ಪಂತ್ನ ಹಿಂದೆ ಕಣ್ಣೀರ ಕಥೆಯೇ ಇದೆ. ಅಪ್ಪನ ಕನಸಿದೆ. ಆ ಕನಸು ನನಸು ಕೂಡ ಆಗಿದೆ. ಆದರೆ ದುರದೃಷ್ಟ ಏನಂದರೆ ಇಂದು ಮಗನ ಸಾಧನೆಯನ್ನು ನೋಡಲು ಇಂದು ಅವರ ತಂದೆಯೇ ಇಲ್ಲ. ರಿಷಬ್ ಪಂತ್ ಅಕ್ಟೋಬರ್ 4, 1997ರಲ್ಲಿ ಉತ್ತರಾಖಂಡ್ನ ರೋರ್ಕೆ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ರಾಜೇಂದ್ರ ಪಂತ್, ತಾಯಿ ಸರೋಜಿ ಪಂತ್. ಇಲ್ಲಿ ಇಂಟ್ರೆಸ್ಟಿಂಗ್ ಅಚ್ಚರಿಯ ಸಂಗತಿ ಅಂದರೆ ಪಂತ್ರವರ ತಂದೆಗೆ ಕೂಡ ಕ್ರಿಕೆಟರ್ ಆಗಬೇಕು ಎನ್ನುವ ಕನಸಿತ್ತು. ಆದರೆ ತುಂಬ ಬಡತನ ಇದ್ದ ಕಾರಣ ಪಂತ್ರವರ ತಂದೆ ಕನಸು ನನಸಾಗೋದಿಲ್ಲ. ಆದರೆ ಮಗನನ್ನು ಕ್ರಿಕೆಟರ್ ಆಗಿ ಮಾಡಬೇಕು ಎನ್ನುವ ಕನಸು ಪಂತ್ರವರ ತಂದೆಯಲ್ಲಿತ್ತು. ಆದ ಕಾರಣ ಪಂತ್ ಅವರಿಗೆ 6ನೇ ವರ್ಷ ಇರುವಾಗಲೇ ಕ್ರಿಕೆಟ್ ಕೋಚಿಂಗ್ಗೆ ಕಳಿಸ್ತಾರೆ. ಉತ್ತರಾಖಂಡ್ನಲ್ಲಿ ಸರಿಯಾದ ಕೋಚಿಂಗ್ ಸೆಂಟರ್ ಇಲ್ಲದ ಕಾರಣ ಅಂದು ಅವರ ಹತ್ರ ಹಣ ಇಲ್ಲದ ಸಮಯದಲ್ಲಿ ಪಂತ್ರವರಿಗೆ ದೇವಸ್ಥಾನವೇ ಮನೆ, ದೇವಸ್ಥಾನದ ಕೊಡುವ ಪ್ರಸಾದವೇ ತಿಂದು ಅಭ್ಯಾಸ ನಡೆಸ್ತಾ ಇದ್ದರು. ಒಂದು ಸಲ ಪಂತ್ರವರನ್ನು ಕೋಚ್ ರಾಜಸ್ಥಾನ್ಗೆ ಕ್ರಿಕೆಟ್ ಆಡೋದಕ್ಕಂತ ಕರ್ಕೊಂಡು ಹೋಗ್ತಾರೆ. ಆದರೆ ಪಂತ್ಗೆ ಒಂದೇ ಒಂದು ಚಾನ್ಸ್ ಕೂಡ ಕೊಡೋದಿಲ್ಲ. ಮುಂದೆ ಪಂತ್ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. 2015ರಲ್ಲಿ ದೆಹಲಿ ರಣಜಿ ಪಂದ್ಯದಲ್ಲಿ ಬ್ಯಾಟ್ ಬೀಸ್ತಾರೆ ಪಂತ್. ಆದರೆ ದುರದೃಷ್ಟವಶ ಏನಂದರೆ ಆ ವರ್ಷ ಪಂತ್ ನಿರಾಶೆಯಿಂದ ಇರ್ತಾರೆ. ಅತಿ ಕಡಿಮೆ ರನ್ನನ್ನು ಹೊಡಿತಾರೆ. ಆದರೆ 2016, 2017ರಲ್ಲಿ ತನ್ನನ್ನು ತಾನು ನಿರೂಪಿಸಿಕೊಳ್ತಾರೆ ಪಂತ್. ಆ ವರ್ಷ ರಣಜಿ ಪಂದ್ಯದಲ್ಲಿ ಟ್ರಿಬಲ್ ಸೆಂಚುರಿ ಸಿಡಿಸ್ತಾರೆ. ಎಲ್ಲರ ಗಮನ ಸೆಳೀತಾರೆ ಪಂತ್. ನಂತರ ನಡೆದ ಪಂದ್ಯದಲ್ಲಿ ಕೇವಲ 48 ಎಸೆತಗಳಲ್ಲಿ ಸೆಂಚುರಿ ಸಿಡಿಸ್ತಾರೆ. ಎದುರಾಳಿ ಬೌಲರ್ಗಳಿಗೆ ಸಿಂಹ ಸ್ವಪ್ನರಾಗ್ತಾರೆ ಪಂತ್ರ ಪರಾಕ್ರಮ ಬ್ಯಾಟಿಂಗನ್ನು ನೋಡಿದ ಡೆಲ್ಲಿ ಡೇರ್ ಡೆವಿಲ್ಸ್ 2016ರಲ್ಲಿ ಬರೋಬ್ಬರಿ 1.9 ಕೋಟಿ ಕೊಟ್ಟು ತಂಡಕ್ಕೆ ಕರೆಸಿಕೊಳ್ತಾರೆ. ಆ ಸೀಸನ್ನಲ್ಲಿ 3ನೇ ಪಂದ್ಯದಲ್ಲಿ ತಮ್ಮ ಬ್ಯಾಟಿಂಗ್ ಎಂಥದ್ದೆಂದು ಪ್ರಪಂಚಕ್ಕೆ ತೋರಿಸ್ತಾರೆ ಪಂತ್. ಡೆಲ್ಲಿ ಡೇರ್ ಡೆವಿಲ್ಸ್ ತನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸ್ಕೊಳ್ತಾರೆ. 2017ರ ಫೆಬ್ರವರಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಡೆಬ್ಯೂ ಮಾಡ್ತಾರೆ ಪಂತ್.
ತಂದೆ ಕನಸು ನನಸು ಮಾಡೋ ಹಾದಿಯಲ್ಲಿ ಇರ್ತಾರೆ. ಟೀಮ್ ಇಂಡಿಯಾದಲ್ಲಿ ಡೆಬ್ಯೂ ಮಾಡಲು ಶುರು ಮಾಡ್ತಾರೆ. ಖುಷಿಯಲ್ಲಿದ್ದ ಪಂತ್ಗೆ ಸಿಡಿಲ ಸುದ್ದಿಯೊಂದು ಅಬ್ಬರಿಸಿತು. ಅದೇ ತಂದೆ ರಾಜೇಂದ್ರ ಪಂತ್ ರವರ ಸಾವಿನ ಸುದ್ದಿ. ಆಗ ತಾನೇ ಇಂಟರ್ನ್ಯಾಷನಲ್ ಕೆರಿಯರನ್ನು ಆರಂಭಿಸಿದ ಪಂತ್ 2017ರಲ್ಲಿ ಭಾಗಿಯಾದ ಕೆಲವೇ ವಾರಗಳಲ್ಲಿ ರಿಷಬ್ ಪಂತ್ ರವರ ತಂದೆ ಹೃದಯಾಘಾತದಿಂದ ಇಹಲೋಕ ತ್ಯಜಿಸ್ತಾರೆ. ಸುದ್ದಿಯನ್ನು ತಿಳಿದ ನಂತರ ಪಂತ್ ತಂದೆಯ ಅಂತಿಮ ಸಂಸ್ಕಾರವನ್ನು ಮುಗಿಸಿ ತಂಡವನ್ನು ಸೇರಿಕೊಳ್ತಾರೆ. 2017ರಲ್ಲಿ ಏಪ್ರಿಲ್ 5ರಂದು ತಂದೆಯವರನ್ನು ಕಳೆದುಕೊಂಡ ಪಂತ್ ಏಪ್ರಿಲ್ 8ರಂದು ಬೆಂಗಳೂರಿನಲ್ಲಿ RCB ವಿರುದ್ಧ ಮ್ಯಾಚ್ ಇರುತ್ತೆ. ಆಗ 36 ಬಾಲ್ಗೆ ನೋವಿನಲ್ಲಿದ್ದರೂ ಕೂಡ ಪಂತ್ ರವರ ಬ್ಯಾಟಿಂಗ್ ಮಾತ್ರ ಸಖತ್ತಾಗಿತ್ತು. ಒಂದು ಗಳಿಗೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ನಿರಾಶೆಯನ್ನು ಉಂಟು ಮಾಡುತ್ತೆ. ಅದು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆ ದಿನಗಳು ಕೂಡ ಆಗಿರ್ಬೋದು. ಯಾಕಂದರೆ 1999ರ ವಿಶ್ವಕಪ್ ವೇಳೆ ಸಚಿನ್ ಕೂಡ ತನ್ನ ತಂದೆಯನ್ನು ಕಳೆದುಕೊಂಡಿದ್ದರು. ಅದೇ ನೋವಿನಲ್ಲಿ ಅದೇ ದಿನ ಆ ಪಂದ್ಯದಲ್ಲಿ ಸೆಂಚುರಿ ಸಿಡಿಸಿ ಮುತ್ತಿನ ತಂದೆಗೆ ಅರ್ಪಿಸಿದ್ರು ಸಚಿನ್ ತೆಂಡೂಲ್ಕರ್. ಇನ್ನು ವಿರಾಟ್ ಕೊಹ್ಲಿ ಕೂಡ ಇದೇ ಸ್ಥಿತಿಯನ್ನು ಅನುಭವಿಸಿದ್ರು. ಡಿಸೆಂಬರ್ 18, 2006ರಲ್ಲಿ ಕರ್ನಾಟಕ ವಿರುದ್ಧ ರಣಜಿ ಪಂದ್ಯದ ಮುನ್ನ ಕಿಂಗ್ ಕೊಹ್ಲಿಯ ತಂದೆ ಕೂಡ ಇಹಲೋಕ ತ್ಯಜಿಸಿದ್ರು. ಕಿಂಗ್ ಕೊಹ್ಲಿ ಆ ದಿನ 90 ರನ್ ಬಾರಿಸಿ ತಂಡವನ್ನು ಸೋಲಿನಿಂದ ಪಾರು ಮಾಡ್ತಾರೆ. ಆದರೆ ರಿಷಬ್ ಪಂತ್ ಇವತ್ತು ಅಂದುಕೊಂಡ ರೀತಿ ಸಾಧನೆಯಂತೂ ಮಾಡ್ತಾರೆ. ಆದರೆ ವಿಧಿಯ ದುರಂತದ ಕಾರಣದಿಂದ ಪಂತ್ ಮೇಲೆ ಮತ್ತೆ ಬೆಟ್ಟವೇ ಮುರಿದು ಬಿಡುತ್ತೆ. ವಿಧಿಯ ಬೆನ್ನಟ್ಟುವಂತೆ ಅಂದು ದುರದೃಷ್ಟವಶ 2022ರಲ್ಲಿ ಒಂದು ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ಪಂತ್ ಬದುಕಿದ್ದೇ ಪವಾಡ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಡೆಲ್ಲಿ ಡ್ಯಾಶರ್ ಸದ್ಯ ಚೇತರಿಸಿಕೊಂಡಿದ್ದಾರೆ. ಪಂತ್ ಹೈ ಸ್ಪೀಡ್ನಲ್ಲಿ ರಿಕವರಿ ಆಗಿದ್ದಾರೆ. ಮೊನ್ನೆ ನಡೆದ ಭಾರತ ಮತ್ತು ಬಾಂಗ್ಲಾ ವಿರುದ್ಧ ಪಂದ್ಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಕೂಡ ಪಂತ್ ಶತಕ ಸಿಡಿಸಿದ್ರು. ಅದೇನೇ ಆಗಿರಲಿ, ನೋವು ಅವಮಾನಗಳಿಂದ ಕ್ರಿಕೆಟ್ ಲೋಕಕ್ಕೆ ಕಾಲಿಟ್ಟ ಪಂತ್ ಇಂದು ಡೇಂಜರಸ್ ಕ್ರಿಕೆಟರ್ ಅಂತ ಅನಿಸ್ಕೊಂಡಿದ್ದಾರೆ. ತಂದೆಯ ಕನಸನ್ನು ನನಸು ಮಾಡಿದ್ದಾರೆ ಪಂತ್. ಅಂದು ಪಂತ್ ಸುಮ್ಮನೆ ಇದ್ದಿದ್ದರೆ ಇವತ್ತು ಇಷ್ಟು ದೊಡ್ಡ ಸ್ಟಾರ್ ಕ್ರಿಕೆಟರ್ ಆಗೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಸಾಧಿಸಬೇಕು ಎನ್ನುವ ಛಲ, ಅದಕ್ಕೆ ಒಳ್ಳೆಯ ಪರಿಶ್ರಮ ಹಾಕಿದರೆ ಪ್ರತಿಫಲ ಖಂಡಿತವಾಗೂ ಸಿಗುತ್ತೆ ಎನ್ನುವುದಕ್ಕೆ ಪಂತ್ ತೋರಿಸಿಕೊಟ್ಟಿದ್ದಾರೆ. ಇದು ರಿಷಬ್ ಪಂತ್ನ ಜೀವನ ಚರಿತ್ರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದ ಕರ್ನಾಟಕ.